ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೈ ಶಾಸಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ. ಈ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕರಿಗೂ ಸಮಯ ಕೊಡಿ ಎಂದು ಮನವಿಯನ್ನ ಮಾಡಿದ್ರು. ಕ್ಷೇತ್ರದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸುತ್ತೇನೆ ಅಂತ ಹೇಳಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಲದಲ್ಲೂ ಸಭೆಯಾಗಿತ್ತು. ಸಚಿವರಿಗೆ ಸಿಎಂ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಒಪ್ಪಿಸಿದ್ರು. ಆ ಜವಾಬ್ದಾರಿಗಳಲ್ಲಿ ಏನೇನು ಆಗಬೇಕಿತ್ತು ಎಲ್ಲದೂ ಕೂಡ ಚರ್ಚೆ ಆಗಿತ್ತು ಅಂತ ಹೇಳಿ ಈಗ ಸಿಎಂ ಮೀಟಿಂಗ್ ಬಗ್ಗೆ ಡಿಸಿಎಂ ಪರಮೇಶ್ವರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಶಾಸಕರುಗಳು ಪ್ರತಿನಿತ್ಯ ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲಪ್ಪ, ನೀವು ಬಂದು ಇಲ್ಲಿ ನನ್ನನ್ನು ಕಾಯ್ಕೊಂಡು ಇದು ಮಾಡುವ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳಿ, ನಾವು ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೇವೆ, ಅದರಿಂದ ನಾನೇ ನಿಮಗೆ ಅವಕಾಶ ಕೊಡ್ತೇನೆ, ನಿಮ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಮಂತ್ರಿಗಳನ್ನೂ ಕರಿತೇನೆ, ಮುಖ್ಯವಾದಂಥ ಇಲಾಖೆಗಳನ್ನ ಮಂತ್ರಿಗಳನ್ನೂ ಕರಿತೇನೆ, ಬಂದು ನಿಮಗೇನು ಕೆಲಸ ಆಗಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂಥೇಳಿ ನಾಳೆಗೆ ಅಂತ ಇತ್ತು, ಅದು ನಿನ್ನೆ ಅಡ್ಜರ್ನ್ ಆಯ್ತಲ್ಲ, ಹಾಗಾಗಿ ಇವತ್ತೇ ಮಾಡೋಣ ಅಂಥೇಳಿ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಬೆಳಗ್ಗಿಂದ ಸಾಯಂಕಾಲವರೆಗೂ ಇವತ್ತು ಬ್ಯಾಚ್ ಬೈ ಬ್ಯಾಚು 3 ಜಿಲ್ಲೆ ಅಥವಾ 4 ಜಿಲ್ಲೆ ಆ ಥರ ಏನೋ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರ ಸಮಸ್ಯೆಗಳನ್ನೆಲ್ಲ ಕೇಳಿ ಉತ್ತರ ಕೊಡ್ತಾರೆ. ಹೌದು, ಕಾಂಗ್ರೆಸ್ MLAಗಳಿಗೆ ಚುನಾವಣೆಗಿನ್ನ ಹೆಚ್ಚಾಗಿ ನಮ್ಮ ಪಕ್ಷ ಒಂದು ಯುನೈಟೆಡ್ ಆಗಿರ್ಬೇಕಲ್ವಾ. ಈಗ ನಾವು ಆಡಳಿತ ಪಕ್ಷ ಆಗಿ ನಾವು ಯುನೈಟೆಡ್ ಆಗಿಲ್ಲದೆ ಹೋದರೆ ಅವ್ರ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತಾ ಇದ್ರೆ ಆಡಳಿತ ಪಕ್ಷ ಅಂದಮೇಲೆ ಮಾಡಲೇಬೇಕಲ್ಲ. ಯಾವುದೇ ಆಡಳಿತ ಪಕ್ಷ ಯಾವುದೇ ಸರ್ಕಾರ ಇದ್ದಾಗ ಆಡಳಿತ ಪಕ್ಷಕ್ಕೆ ಅವರು ಒಂದಿಷ್ಟು ಒತ್ತು ಕೊಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನೇ ಕೆಲಸ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಇದ್ದಾಗಲೂ ಈ ಥರದ್ದು ನಡೆದಿತ್ತು ಸರ್. ಅವಾಗಲೂ ಬಿಜೆಪಿ ಟೀಕೆ ಮಾಡಿದ್ರು, ನಮ್ಮ ಅಹವಾಲು ಕೇಳಲಿಲ್ಲ, ನಮಗೆ ಅನುದಾನ ಕೊಡಲ್ಲ, ಬರೀ ಕಾಂಗ್ರೆಸ್ ಶಾಸಕರನ್ನೇ ಕರೀತಾರೆ ಅಂತ. ಆಡಳಿತ ಪಕ್ಷ ಒಂದು ಯಾವಾಗಲೂ ಕೂಡ ಆಡಳಿತ ಪಕ್ಷಕ್ಕೆ ಒಂದು ಎಡ್ಜ್ ಇದ್ದೇ ಇರುತ್ತೆ.